ನಮಸ್ತೆ. ಶನಿವಾರದ ಮಿನಿ ವ್ಲಾಗು. ವಾಪಸ್ಸು ಊರಿಗೆ ಹೊರಡೋಣ ಅಂಥೇಳಿ ಶನಿವಾರ 7:20ಕ್ಕೆ ಇರುವಂಥ ವಂದೇ ಭಾರತ್ ಟ್ರೈನ್ಗೆ ಬುಕ್ ಮಾಡಿದ್ವಿ. ನಾವೆಲ್ಲರೂ 7:20 ಒಳಗಡೆನೆ ಬಂದು ಕೂತ್ಕೊಂಡು 10-15 ನಿಮಿಷಕ್ಕೆ ಟ್ರೈನು ಹೊರಡ್ತು. ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೇ ಊಟಕ್ಕೂ ಸೇರಿ ಬುಕ್ ಮಾಡಿಬಿಟ್ಟಿದ್ವಿ. ಹಾಗಾಗಿ ಟೈಮಿಗೆ ಸರಿಯಾಗಿ ಕಾಫಿ, ತಿಂಡಿ ಮತ್ತು ಊಟ ಎಲ್ಲನೂ ಕೂಡ ಟ್ರೈನಲ್ಲೇ ನಾವು ತೊಗೊಂಡ್ವಿ. ಬೆಳಗ್ಗೆ ನಾವು ಹೋಗಿದ ತಕ್ಷಣ ಟ್ರೈನು ಮೂವ್ ಆಗಿದ ತಕ್ಷಣವೇ ನಮಗೆ ಒಂದು ಲೋಟ ಬಿಸಿನೀರು, ಬಿಸ್ಕೆಟು ಮತ್ತು ಇನ್ಸ್ಟೆಂಟು ಕಾಫಿ ಪೌಡ್ರು ಇಷ್ಟನ್ನು ಕೊಟ್ಟರು. ಫಸ್ಟು ಡೇ ನಾನು ಬಿಸಿನೀರು ಕೊಟ್ಟಿದ್ದಾರೆ ಕುಡಿಯೋಕ್ಕೆ ಅಂತೇಳಿ ಬಿಸಿನೀರು ಕುಡಿದ್ಬಿಟ್ಟೆ. ಆಮೇಲೆ ಹೇಳಿದರು ಆ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿ ನೀವು ಕುಡಿಬೇಕು ಅಂತ. ಸರಿ ಅಂತ ಹೇಳಿ ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿ ಕುಡಿದೆ. ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಬಿಸ್ಕೆಟು ಕೂಡ ಕೊಟ್ಟಿದ್ರು. ಕಾಫಿನ ಕುಡಿತಾ ಹಾಗೆ ಫೋನ್ನ ನೋಡ್ತಾ ಇದ್ದೆ. ಮನೆಗೆ ಒಂದು ವೀಡಿಯೋ ಕಾಲ್ ಮಾಡೋಣ ಅಂತೇಳಿ ಮನೆಗೆ ವೀಡಿಯೋ ಕಾಲ್ ಮಾಡಿದೆ. ನಮ್ಮ ರಾಘವೇಂದ್ರ ನಾನು ಇಲ್ಲದೆ ಇರೋದಕ್ಕೆ ತುಂಬಾ ಬೇಜಾರು ಮಾಡಿಕೊಂಡು ನಾನು ಬರೋ ದಾರಿನೇ ನೋಡ್ತಾ ಇದ್ದ. ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಯಿತು ಅಂತೇಳಿ ಟಿಫನ್ನು ತಂದರು. ಇಡ್ಲಿ ಮತ್ತು ಸಾಂಬಾರು, ಪೊಂಗಲ್ಲು, ಚಟ್ನಿ. ಇಡ್ಲಿ ಅಂದರೆ ನನಗೆ ಫಸ್ಟೇ ಅಲರ್ಜಿ. ಏನು ಮಾಡೋದು, ತಿನ್ನಲೇಬೇಕು ಅಂತೇಳಿ ಇಡ್ಲಿನ ತಿಂತಾಯಿದ್ದೆ. ಅಷ್ಟರಲ್ಲಿ ಒಂದು ದೊಡ್ಡ ನದಿನ ನೋಡಿದಾಗ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ವೀಡಿಯೋನು ಮಾಡಿ ತಿಂಡಿ ಆಗಿದ ತಕ್ಷಣ ಒಂದು ಸ್ವೀಟ್ನ ಕೊಡ್ತಾರೆ. ನಾನು ಈ ಸ್ವೀಟ್ನ ಓಪನ್ ಮಾಡಿ ತಿಂದ ಆದಮೇಲೆ ಮತ್ತೆ ಯಾಕೋ ಹೊಟ್ಟೆ ಹಸಿತಾಯಿತು ಅಂತೇಳಿ ಮತ್ತೆ ನಾನು ಟೀನ ಕೇಳಿದೆ. ಅವರು ಮತ್ತೆ ಇನ್ಸ್ಟೆಂಟ್ ಟೀನ ಕೊಟ್ಟರು, ಕುಡಿದೆ. ತುಂಬಾ ಚೆನ್ನಾಗಿತ್ತು ಟೀ. ಹಂಗೋ ಹಿಂಗೋ ಟೈಮ್ ಆಗೋಯ್ತು. ಮಧ್ಯಾಹ್ನ ಕರೆಕ್ಟಾಗಿ ಊಟ ಬಂತು. 12 ಗಂಟೆಗೆ ಊಟ ಬಂತು. ಅದರಲ್ಲಿ ಏನೇನಿತ್ತು ಅಂದರೆ ಅನ್ನ, ಸಾಂಬಾರು, ಚಪಾತಿ, ಪಲ್ಯ ಇಷ್ಟು ಕೂಡ ಇತ್ತು. ಯಾವಾಗಲೂ ನಾನು ಒಂದು ಟೈಮು ಊಟ ತಿನ್ನೋದೇ ಕಷ್ಟ ಆಗಿತ್ತು. ಅದೇನೋ ಗೊತ್ತಿಲ್ಲ, ಟ್ರೈನಲ್ಲಿ ಏನು ಕೊಟ್ಟರು ಗಬ ಅಂತ ಊಟ ತಿಂತಾಯಿದ್ದೆ. ತುಂಬಾ ಹೊಟ್ಟೆ ಹಸಿತಾಯಿತ್ತು. ಕೂತು ಜಾಗದಲ್ಲೇ ಇಷ್ಟೊಂದು ಹೊಟ್ಟೆ ಹಸಿತಾಯಿತ್ತಲ್ಲ. ಎಲ್ಲಾದರೂ ಹೋದಾಗ ನಮಗೆ ಸಿಕ್ಕಾಬಟ್ಟೆ ಹಸುವಾಗುತ್ತೆ. ಯಾಕೆಂದರೆ ನಾವು ಸಿಕ್ಕಾಬಟ್ಟೆ ಜರ್ನಿನ ಮಾಡಿರ್ತೀವಿ, ನಡೆದಿರ್ತೀವಿ, ಸುಸ್ತಾಗಿರುತ್ತೆ. ಇದಕ್ಕೆ ಮನೇಲೇ ಇದ್ದಾಗ ಇಷ್ಟೊಂದು ಹಸು ಕೂಡ ಆಗ್ತಿರ್ಲಿಲ್ಲ. ಸರಿಯಾಗಿ ಊಟನೂ ಕೂಡ ಮಾಡ್ತಿರ್ಲಿಲ್ಲ. ಹಿಂಗೋ ಬೆಂಗಳೂರು ಬಂದು ತಲುಪಿದ್ವಿ. ಟೈಮ್ ನೋಡಿದ್ರೆ 2 ಗಂಟೆ ಆಗಿತ್ತು. ಬೆಳಗ್ಗೆ 7:20ಕ್ಕೆ ಹತ್ತಿದ್ದಕ್ಕೆ ಮಧ್ಯಾಹ್ನ 2 ಗಂಟೆಗೆ ನಾವಿಲ್ಲಿ ರೀಚ್ ಆದ್ವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ ನಮ್ಮ ರಾಘವೇಂದ್ರ ಆಲ್ರೆಡಿ ನನ್ನನ್ನು ಕರ್ಕೊಂಡು ಹೋಗು ಅಂತಿದ್ದ. ನನ್ನ ಪ್ರೀತಿ ಅಮ್ಮ ನನಗೋಸ್ಕರ ಬಿಸಿ ಬಿಸಿ ಟೀನ ನಾನು ಬರೋ ಅಷ್ಟರಲ್ಲಿ ರೆಡಿ ಮಾಡಿ ಕೊಟ್ಟರು. ಥ್ಯಾಂಕ್ ಯು ಅಮ್ಮ.